107 ಆಗಿದೆ. 107 ಇಲ್ಲ ರೀ, ಕೆಲವೊಂದು ಮಹಿಳೆಯರಿದ್ದಾರೆ, ಕೆಲವೊಂದು ಪುರುಷರು ಕೂಡ ಇದ್ದಾರೆ. ಇವತ್ತು 2 ಘಟನೆಗಳಿಲ್ಲಿ ನಡೆದಿರುವಂಥದ್ದು ಭಾಳ ಪ್ರಮುಖವಾಗಿ ನೀವು ನೋಡಬೇಕಾಗಿರೋದು. 7 ಗಂಟೆಗೆ 7:15 ನಡುವೆ ಸತೀಶ್ ರೆಡ್ಡಿ ಇದೇ ಪ್ರೈವೇಟ್ ಗನ್ಮ್ಯಾನ್ಗಳು ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ, ಬಾಟಿಲ್ಸು, ನನ್ನ ಮೇಲೆ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಗಾಳಿಯಲ್ಲಿ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಇದೆಲ್ಲವುದು ಒಂದು ಘಟನೆ. ಅದರಲ್ಲಿ ಪ್ರಮುಖ ಆರೋಪಿ ಸತೀಶ್ ರೆಡ್ಡಿ ಮತ್ತು ಇನ್ನಿತರರು. ಎರಡನೇದು ಬಂದು ಭರತ್ ರೆಡ್ಡಿ 9 ಗಂಟೆಗೆ ತಾನು ಸಾವಿರಾರು ಮಂದಿನ SP ಸರ್ಕಲಿಂದ ನಮ್ಮ ಮನೆಯವರು ಕೂಡ ಕರ್ಕೊಂಡು ಬರೋದಕ್ಕೆ ಏನು ಸಿಟಿ DOSP ASP ರವಿಕುಮಾರ್ ಇವರೆಲ್ಲರೂ ಕೂಡ ತಡೆ ಹಿಡಿದೇನೆ ಅವನು ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದು ಆ ಘಟನೆಯಲ್ಲಿ ಪ್ಲ್ಯಾಂಡಾಗಿ ಅವರ ಪ್ರಮುಖ ಕಾರ್ಯಕರ್ತರನ್ನ ಯಾರನ್ನಾದರೂ ಒಬ್ಬರನ್ನ ನಮಗೆ ಇನ್ನೂ ಒಂದು ವಿಷಯ ಏನಂತಂದರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ. ಇನ್ನೂ ಅದನ್ನು ನಾನು ತುಂಬ ಚೆನ್ನಾಗಿ ಕೇಳಿದ ಮೇಲೇ ಬಿಡುಗಡೆ ಮಾಡ್ತೀನಿ. ಚಾನಲ್ ಶೇಖರ್ ಅಂತೇಳಿ, ಚಾನಲ್ ಶೇಖರ್ ಚಂದ್ರಶೇಖರ್ ಚಾನಲ್ ಶೇಖರ್ ಆ ಹುಡುಗನ್ನ ಕೊಲೆ ಮಾಡಿಬಿಡ್ಬೇಕಂತ ಪ್ಲ್ಯಾನ್ ಮಾಡಿದರು ಈ ಗಲಾಟಿನಲ್ಲಿ. ಆದರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ್ನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲೇಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರೂ ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂಥ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಮುಗಿಸ್ಬೇಕು ಅಂತೇಳಿ ಕ್ಲಿಯರಾಗಿ ಇದು ಸಾಯಂಕಾಲ ಏನು 2:15 ನಮ್ಮ ಮನೆ ಹತ್ರ ಘಟನೆ ಆಯಿತು. 7:30 ಒಳಗಡೆ 5 ತಾಸಲ್ಲಿ ಇದೆಲ್ಲದನ್ನು ಪ್ಲ್ಯಾನ್ ಮಾಡಿಕೊಂಡೆ ಅವನು ಹೊಸಪೇಟೆಗೆ ಹೋಗಿದ್ದು. ಯಾರು MLA ಇಲ್ಲಿ ಸತೀಶ್ ರೆಡ್ಡಿನೇ ಬಿಟ್ಟು. ಆದರೆ ಸತೀಶ್ ರೆಡ್ಡಿ ಕೈ ಮೀರಿ ಸತೀಶ್ ರೆಡ್ಡಿನೇ ತಗೊಂಡೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಂಥ ನಾಟಕ. ಅವ್ನು ಸತೀಶ್ ರೆಡ್ಡಿನ ಪೊಲೀಸರು ಶಿಫ್ಟ್ ಮಾಡಿಬಿಟ್ರು. ಸೊ 9 ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಾನಲ್ ಶೇಖರ್ ಬಂದು ಜೊತೆಯಲ್ಲಿದ್ದ. ಆವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು. ಅವನಿಗೆ ದೇವರು ಆಯುಷ್ ಭಾಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂಥ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ದು ತಾವೇ ನೋಡಿದ್ದೀರಿ. ಗನ್ಮ್ಯಾನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರೂ ಕೂಡ ಇಲ್ಲ. ಮತ್ತು ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ. ಆದರೆ ತಪ್ಪಿಸ್ಕೊಂಡು ಪೊಲೀಸ್ ಲಾಠಿ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ. ಹಿಂದೆಯಿಂದಲೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ತಾವು ಕಣ್ಣಾರು ನೋಡಿರೋ ಕಾರಣ ಶ್ರೀರಾಮುಲು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ. ಭರತ್ ರೆಡ್ಡಿ ಇರುವಂಥ ಅವನ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂಥದ್ದು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಸತೀಶ್ ರೆಡ್ಡಿನ ಅವನಿಗೇನೂ ಆಗಲಿಲ್ಲ. ಇವಾಗ ನಮ್ಮವ್ರು ಕೂಡ 5-6 ಮಂದಿಗೆ ತಲೆಗೆಲ್ಲ ಪೆಟ್ಟು ಬಿತ್ತು, 6 ಒಲೆಗಳು 8 ಒಲೆಗಳೆಲ್ಲ ಬಿತ್ತು. ಅವರು ಹಾಸ್ಪಿಟ್ಲಿಂದ ಮೊನ್ನೆ ರಾಮುಲು ಅವ್ರು ಹೇಳ್ತಾಯಿದ್ರು, ಇಮ್ಮಿಡಿಯೇಟಾಗಿ ಒಲೆ ಹಾಕಿ ಇದು ಮಾಡಿಬಿಟ್ಟು ಟ್ರೀಟ್ಮೆಂಟ್ ಬರೆದುಕೊಟ್ಟು ಫೋರ್ಸಿಬ್ಲಿ ಡಿಸ್ಚಾರ್ಜ್ ಮಾಡಿಬಿಟ್ರು ಅವರೆಲ್ಲರನ್ನೂ ಕೂಡ. ಅದೇ ಸತೀಶ್ ರೆಡ್ಡಿನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ರು ಬೇಕಂತೇಳಿ. ಇಲ್ಲಿದ್ದರೆ ಇನ್ನೂ ಗಲಾಟೆಗಳು ಜಾಸ್ತಿ ಆಗ್ಬೋದು ಅಂತೇಳಿ ಅವನ್ನ ಸೇಫ್ ಮಾಡೋದಕ್ಕೆ ಅಂತೇಳಿ ಇಲ್ಲಿಂದ ತಪ್ಪಿಸ್ಬಿಟ್ರು. ಆದರೆ ಭರತ್ ರೆಡ್ಡಿ ಬಂದು ಸಿಗಾಕ್ಕೊಂಡೆ ಇಲ್ಲಿ. ಅವನ ಕುಡಿದ ಅಮಲೋ ಗಾಂಜಾನೋ ಇನ್ನೊಂದು ಗೊತ್ತಾಗಲಿಲ್ಲ. ಆಗಲಿ ಮೀಡಿಯಾದಲ್ಲಿ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಬಿಡ್ತೀನಿ, ನಾನು ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ, ನಾನು ತಾಳ್ಮೆ ಕಳ್ಕೊಂಡ್ಬಿಟ್ರೆ, ಮತ್ತು ಜನಾರ್ದನ್ ರೆಡ್ಡಿನ ಸಾಯಿಸಲಿಕ್ಕೆ 1000 ಮಾರ್ಗಗಳಿದೆ ನನ್ನ ಹತ್ರ, ಇವೆಲ್ಲ ಏನು ಆ ಗಾಂಜಾನೋ ಕುಡಿದ ಅಮಲಲ್ಲಿ ಮಾತಾಡ್ಬಿಟ್ಟ. ಮಾರನೇ ದಿನ ಬೆಳಿಗ್ಗೆ ನಾನು ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ನೀವೆಲ್ಲ ತಿರುಚಿ ಮಾಡ್ತಾಯಿದ್ದೀರಿ ಅಂತೇಳಿ ಮೀಡಿಯಾ ಮೇಲೇ ಬೀಳ್ತಾ ಇದ್ದ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಆಗ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಸೊ ಹಾಗಾಗಿ ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ತಕ್ಷಣ ಬಂಧನ ಮಾಡಿಬಿಡ್ಬೇಕು.